ಎಲ್ರಿಗೂ ನಮಸ್ಕಾರ. ಎಸ್ ಎನ್ ಎಮ್ ಮೆಡಿಕ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ನಾವಿಕ ಅನ್ನೋ ವರ್ಡ್ನ ಯಾವ ಥರ ಡಿಫ್ರೆಂಟಾಗಿ ಬರೋದು, ಸೊ ಡಿಫ್ರೆಂಟಾಗಿ ಅದಕ್ಕೆ ಟೆಕ್ಸ್ಚರ್ಸ್ ಆ್ಯಡ್ ಮಾಡಿ, ಸೊ ಡಿಫ್ರೆಂಟಾಗಿ ಯಾವ ಥರ ಬರಿಬೇಕು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ನೀವು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ಇದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಪ್ಲಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಸೊ ಅದನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಕ್ರಿಯೇಟ್ ಅಂತ ಕೊಡಿ. ಸೊ ಇದ್ರ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ, ಯಾವ ಥರ ಬ್ರಷಸ್ ಯೂಸ್ ಮಾಡಬೇಕು, ಯಾವ ಥರ ಸೆಟ್ಟಿಂಗ್ಸ್ ಯೂಸ್ ಮಾಡಬೇಕು ಅಂತ ತುಂಬ ಹೇಳಿದ್ದೀನಿ. ಸೊ ಅದನ್ನು ನಿಮ್ಗೆ ಅದ್ರ ಇನ್ಫಾರ್ಮೇಷನ್ ಬೇಕಂದರೆ ಬೇರೆ ವಿಡಿಯೋಸ್ ಇದೆ, ಸೊ ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಸೊ ಹೊಸಬರಿಗೆ ಅದು ಯೂಸ್ ಆಗುತ್ತೆ. ಸೊ ನಾನು ಕ್ಯಾಲಿಗ್ರಫಿಲಿ ನಾನೊಂದು ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನೋಡ್ಬೋದು ನಾನು ಇಲ್ಲಿ ನಾವಿಕ ಅಂತ ಬರಿತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಹೆಂಗಾಗುತ್ತೆ ಅಂದರೆ ನೀವು ಯಾವ ಥರ ಬರೀತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಸೊ ನೀವು ಯಾವ ಥರ ಮೈಂಡಲ್ಲಿ ಒಂದು ಡಿಸೈನ್ ಸೆಟ್ ಆಗಿದ್ದೀರಾ, ಸೊ ಆ ಥರ ಬರೋಕ್ಕೆ ಪ್ರಯತ್ನ ಮಾಡಿ. ಸೊ ನಾನಿವಾಗ ಎರಡು ಥರ ನಿಮಗೆ ಬರೆದು ತೋರಿಸ್ತೀನಿ. ಸೊ ಇದು ಒಂದು ಡಿಸೈನ್ ನಾನು ನಿಮಗೆ ಇವತ್ತು ಬರೆಯೋಕ್ಕೆ ಇಷ್ಟಪಡ್ತಿರೋದು. ಸೊ ಅದು ನಿಮ್ಗೇನಾದರೂ ಸ್ವಲ್ಪ ನಿಮ್ಗೆ ಫಿನಿಶಿಂಗ್ ಬೇಕಾದ್ರೆ ಸೊ ನೀವು ಈ ಥರ ಪ್ರಯತ್ನ ಮಾಡ್ತಾಯಿದ್ರೆ ಸೊ ಆಟೋಮೆಟಿಕ್ ನಿಮಗೆ ಅದು ಬರುತ್ತೆ. ಸೊ ನೀವು ನೋಡ್ಬೋದು ಕಂಪ್ಲೀಟಾಗಿ ಒನ್ ಹ್ಯಾಂಡಲ್ಲಿ ಸೊ ವಿತೌಟ್ ಸ್ಕಿಪ್ ಮಾಡಿದೆ ಬರೆದಿರೋದು ಅದು. ಸೊ ನೀವು ಬೇಕಿದ್ದರೆ ಈ ಥರ ಸಿಂಗಲ್ ಆಗಿ ಬರಿಬೋದು. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಸೊ ಆ ಥರ ನೀವು ಬರಿಬೋದು. ಸೊ ನೋಡ್ಬೋದು ನೀವು ಈ ಥರನೂ ಬರಿಬೋದು. ಸೊ ಕಂಪ್ಲೀಟ್ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಈ ಥರ ಬರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸೈಡ್ ನೀವು ಬರೆದಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ, PNG ಸೇವ್ ಮಾಡಿ. ಸೊ ಇನ್ನೊಂದು ಡಿಸೈನ್ ಹೆಂಗೆ ಅಂದರೆ ಸೊ ಈ ಥರ ಇನ್ನೊಂದು ಡಿಸೈನ್ ಇದನ್ನು. ಸೊ ಇಲ್ಲಿ ನೋಡ್ಬೋದು ಸರ್ಕಲ್ಲು ಅಂದರೆ ಅದು ಟಚ್ ಆಗಿದೆ. ಸೊ ನೀವು ಫ್ರೀಯಾಗಿ ಟಚ್ ಆಗದೆ ಇರೋ ಥರ ಈ ಥರ ಕ್ಲೀನಾಗಿ ತೊಗೊಳ್ಳಿ. ಸೊ ಇವಾಗ ಇದೊಂದು ಎಫೆಕ್ಟಿವ್ ಅಂದರೆ ಸರ್ಕಲ್ ಟಚ್ ಆಗಿಲ್ಲ. ಸೊ ಇದು ನಾವಿಕ. ಸೊ ಇದು ಸೇವ್ ಮಾಡಿ. ಸೊ ನಾನು ಜಸ್ಟ್ ಇದನ್ನು ಎರಡು ಡಿಫ್ರೆಂಟಾಗಿ ಎರಡು ಥರ ಡಿಸೈನ್ ಮಾಡೋಕ್ಕೆ ಸೊ ಮೈಂಡಲ್ಲಿ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ಇಮ್ಯಾಜಿನೇಷನ್ ಮಾಡಿಬಿಟ್ಟು ಬರೆದಿರೋದು. ಸೊ ಅದೇ ಥರ ನೀವು ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ನಿಮ್ಗೆ ಯಾವ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಕ್ರಿಯೇಟಿವ್ ಆಗಿರುತ್ತೆ, ಈ ಥರ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಸೊ ಆ ಥರ ನೀವು ಟ್ರೈ ಮಾಡ್ಬೋದು. ಸೊ ಒನ್ಸ್ ಇಲ್ಲಾದಮೇಲೆ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಸೊ ಈ ಟೆಕ್ಸ್ಟ್ನ ಡಿಲೀಟ್ ಮಾಡಿ. ಸೊ ನೀವು ಫಸ್ಟು ಇಮೇಜ್ ಸೈಜ್ನ ಯೂಟ್ಯೂಬ್ ತಮ್ನೇಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇಂಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ನೀವು ಇಂಪೋರ್ಟ್ಗೆ ಹೋದ್ಮೇಲೆ ಸೊ ನೀವು ಇಮೇಜಸ್ ಅಂತ ಹೋದರೆ ಇನ್ಫೈನೈಟ್ ಪೇಂಟರ್ ಅಂತ ನೀವು ರೀಸೆಂಟಾಗಿ ಏನು ಸೇವ್ ಮಾಡಿರ್ತೀರೋ ಆ ಫೈಲ್ಸು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ನೋಡ್ಬೋದು. ಸೊ ಇದನ್ನು ರೊಟೇಟ್ ಮಾಡಿ, ಸೈಜನ್ನು ರೆಡ್ಯೂಸ್ ಮಾಡಿ, ಸೊ ನೀವು ಜಸ್ಟ್ ಕ್ರಾಪ್ ಮಾಡಿಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಡಿಫ್ರೆಂಟ್ ಕಲರ್ಸ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ, ಡಿಫ್ರೆಂಟ್ ಶೇಡಿಂಗ್ಸ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ನೀವು ಮಾಸ್ಕ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ಬೋದು, ಇಲ್ಲ ಕ್ರಾಪ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ಬೋದು. ಸೊ ಫಸ್ಟು ಎಕ್ಸಾಂಪಲ್ ಅಂದರೆ ಇವಾಗ ನೀವು ಕ್ರಾಪ್ ಆಪ್ಷನ್ ತೊಗೊಂಡು ಸೊ ನೀವು ನೋಡ್ಬೋದು ಇಷ್ಟು ಕ್ರಾಪ್ ಮಾಡ್ತಿದ್ದೀನಿ. ಸೊ ಕ್ರಾಪ್ ಆಯಿತು. ಸೊ ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಕ್ರಾಪ್ಗೆ ಹೋಗಿ ಸೊ ಇವಾಗ ರಿಮೈನಿಂಗ್ ಪಾರ್ಟ್ ಏನಿದೆಯೋ ಅದನ್ನು ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಈ ಥರ ರಿಮೈನಿಂಗ್ ಪಾರ್ಟ್ನ ಚೂಸ್ ಮಾಡಿ. ಸೊ ಜೂಮ್ ಮಾಡಿ. ಸೊ ನೀವು ನೋಡ್ಬೋದು ಇವಾಗ ಅಂದರೆ ಇದು ಸ್ವಲ್ಪ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿದೆ. ಸೊ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ. ಸೊ ಸ್ಪೇಸಿಂಗ್ ಇದೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಕಲರ್ ಶೇಡಿಂಗ್ಸ್ನ ಟೆಕ್ಸ್ಚರ್ಸ್ ಯಾವುದೋ ಇದ್ದರೆ, ನಿಮ್ಮ ಕಲರ್ ಶೇಡಿಂಗ್ ಇದ್ದರೆ, ನಿಮ್ಗೆ ಈ ಥರ ಕಲರ್ ಬೇಕು, ಆ ಥರ ಕಲರ್ ಬೇಕು ಅಂತ ಇದ್ದರೆ ಸೊ ಅದನ್ನು ಆ್ಯಡ್ ಮಾಡೋಣ. ಸೊ ಫಸ್ಟು ನಾನು ಆ್ಯಡ್ ಮಾಡ್ತೀನಿ. ಸೊ ಹೋಗ್ಬಿಟ್ಟು ಸೊ ನನ್ನ ಹತ್ರ ಡಿಫ್ರೆಂಟು ಟೆಕ್ಸ್ಚರ್ಸ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಹತ್ರ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇದೆ. ಸೊ ಇದರಲ್ಲಿ ಒಂದು ಟೆಕ್ಸ್ಚರನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಗೋಲ್ಡ್ ಕಲರ್ ಟೆಕ್ಸ್ಚರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಹಿಂಗೆ ನಾವಿಕಾಗೆ ಒಂದು ಟೆಕ್ಸ್ಚರ್ನ ಆ್ಯಡ್ ಮಾಡ್ತೀನಿ. ಸೊ ಇದಕ್ಕೆ ನಾನೊಂದು ಸಿಲ್ವರ್ ಕಲರ್ನ ಚೂಸ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇವಾಗ ಟೆಕ್ಸ್ಚರು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ನೀವು ಮರ್ಜ್ ಮಾಡ್ಬೋದು, ಇಲ್ಲಾಂದರೆ ಸ್ಟ್ರೋಕ್ಸ್ ಮತ್ತು ಏನಾದರೂ ನಿಮ್ಗೆ ಎಕ್ಸ್ಟ್ರಾ ಶೇಡಿಂಗ್ಸ್ ಇದ್ದರೆ ಕೊಡ್ಬೋದು. ಸೊ ಬೆಟ್ರು ಮರ್ಜ್ ಮಾಡೋಣ. ಸೊ ನೀವು ನೋಡ್ಬೋದು ಮರ್ಜ್ ಮಾಡ್ತಾಯಿದ್ದೀನಿ. ಸೊ ಮರ್ಜ್ ಮಾಡಾದ್ಮೇಲೆ ನೀವು ನೋಡ್ಬೋದು ಮರ್ಜ್ ಆಗಿದೆ. ಅಲ್ಲಿ ನಾವು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಸೊ ಜಸ್ಟ್ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಬಿಟ್ಟಿರೋದು. ನಿಮ್ಗೆ ಸ್ಪೇಸ್ ಬೇಡ ಅಂದರೆ ಸೊ ಫಸ್ಟ್ ಅದನ್ನು
ಸೊ ನೋಡ್ಬೋದು ಇವಾಗ ಅದು ಎಕ್ಸಾಕ್ಟಾಗಿ ಇದಾಗಿದೆ, ಸ್ವಲ್ಪ ಇದು ಥಿಕ್ನೆಸ್ ಜಾಸ್ತಿ ಇದೆ. ಸೊ ನೋಡ್ಬೋದು ಇವಾಗ ಕರೆಕ್ಟಾಗಿ ಇದಾಗಿದೆ. ಸೊ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಬೇಕಂದರೆ ಸೊ ಇದನ್ನು ಫುಲ್ ಕಮ್ಮಿ ಮಾಡಿ. ಸೊ ಇವಾಗ ನೋಡಿ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿದೆ. ಸೊ ಇದಾದಮೇಲೆ ನೀವು ಮರ್ಜ್ ಮಾಡಿ. ಸೊ ನೆಕ್ಸ್ಟು ಅದಕ್ಕೆ ನೀವು ಸ್ಟ್ರೋಕ್ ಆ್ಯಡ್ ಮಾಡಿ. ಬ್ಲ್ಯಾಕ್ ಕಲರ್ ಸ್ಟ್ರೋಕ್ ಕೊಡಿ, ಒಂದು ಸ್ಟ್ರೋಕ್ ಆ್ಯಡ್ ಮಾಡಿ ಸಾಕು. ನೆಕ್ಸ್ಟು ಶ್ಯಾಡೋ ಆನ್ ಮಾಡಿ. ಸೊ ನೆಕ್ಸ್ಟು ಇನ್ನರ್ ಶ್ಯಾಡೋನ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡಿ. ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಚೂಸ್ ಮಾಡ್ಬೋದು. ನಿಮ್ಗೆ ಒಂದೇ ಕಲರ್ ಬೇಕು ಒಂದೇ ಕಲರ್ ಚೂಸ್ ಮಾಡ್ಬೋದು. ಡಿಫ್ರೆಂಟ್ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಚೇಂಜಸ್ ಆಗ್ತಾಯಿದೆ. ಸೊ ಸೆಲೆಕ್ಟ್ ಮಾಡಿ. ಸೊ ಇದು ಒಂದು ಸೆಲೆಕ್ಟ್ ಆದಮೇಲೆ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಬ್ಯಾಕ್ಗ್ರೌಂಡ್ ಇಮೇಜಸ್ನ ಆ್ಯಡ್ ಮಾಡ್ಬೋದು. ಸೊ ನನ್ನ ಹತ್ರ ಇಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡ್ ಇಮೇಜಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಥರ ನೋಡ್ಬೋದು. ಸೊ ಇಲ್ಲಿ ಡಿಫ್ರೆಂಟು ನನ್ನ ಹತ್ರ ಬ್ಯಾಕ್ಗ್ರೌಂಡ್ ಇಮೇಜಸ್ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಪ್ಲೇಸ್ಟೋರಿಂದ ಗೂಗಲಲ್ಲಿ ಸರ್ಚ್ ಮಾಡಿ ತೊಗೋಬೋದು. ಪಿಂಟರೆಸ್ಟ್ ಅಪ್ಲಿಕೇಶನ್ ಇದೆ. ಸೊ ಅದೇ ಥರ ಇಮೇಜಸ್ಗೆ ತುಂಬ ಅಪ್ಲಿಕೇಶನ್ಸ್ ಇದೆ. ಸೊ ನೀವು ಅದರಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟು ನನ್ನ ಹತ್ರ ಬ್ಯಾಕ್ಗ್ರೌಂಡ್ಸು ಡೌನ್ ಮಾಡಿದ್ದೀನಿ, ಮೊದಲೇ ಓಪನ್ ಮಾಡಿ ಇಟ್ಕೊಂಡಿರೋದು. ಸೊ ನೀವು ಅದೇ ಥರ ಯಾವ್ದು ಸೂಟ್ ಆಗುತ್ತೋ ಅದಕ್ಕೆ ಮ್ಯಾಚ್ ಆಗೋ ಥರದ್ದು ಒಂದು ಚೆನ್ನಾಗಿರೋ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಯಾವುದು ಬೇಡ ಅಂದರೆ ನೀವು ಜಸ್ಟ್ ಇಲ್ಲಿ ಪ್ಲೇನ್ ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಕಲರ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಲರ್ ಅಂತ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸ್ಟ್ಯಾಂಡರ್ಡಾಗಿ ಅದಕ್ಕೆ ಬಳಸ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡಾಗಿ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಯೂಸ್ ಮಾಡ್ಕೋಬೋದು. ಸೊ ಅದು ನಿಮಗೆ ಆಪ್ಷನ್ ಇದೆ. ಸೊ ಆಮೇಲೆ ಶೇಡಿಂಗ್ಸು ಅಷ್ಟೇ, ಟೆಕ್ಸ್ಚರ್ಸು ನೀವು ಯಾವ ಕಲರ್ ಬೇಕು. ನಾನು ಜಸ್ಟು ಗೋಲ್ಡ್ ಮತ್ತು ಸಿಲ್ವರ್ ಕಲರ್ನ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಸೊ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ತೊಗೋಬೋದು. ಸೊ ಸದ್ಯಕ್ಕೆ ಬ್ಲ್ಯಾಕ್ ಕಲರ್ನ. ಸೊ ಅದಾದಮೇಲೆ ನೆಕ್ಸ್ಟು ಎಕ್ಸ್ಟ್ರಾ PNG ಆ್ಯಡ್ ಮಾಡೋಕ್ಕೆ ಸೊ ಇಂಪೋರ್ಟ್ ಅಂತ ಹೋದರೆ ನೀವು ನೋಡ್ಬೋದು ಮೇಲ್ಗಡೆ ಸ್ಟಿಕ್ಕರ್ 2 ಅಡುಗಿಂದು ಇಮೇಜ್ ಕಾಣಿಸ್ತದೆ. ಸೊ ಇದನ್ನು ಅಷ್ಟೇ ನಾನು ಗೂಗಲಿಂದ ಪಿಂಟರೆಸ್ಟಿಂದ ಸರ್ಚ್ ಮಾಡಿ ನನಗೆ ಬೇಕಿರೋ ಥರ ಚೆನ್ನಾಗಿರೋದು ಹುಡುಕಿ ತೊಗೊಂಡಿರೋದು. ಸೊ ಆ ಥರ ನೀವು ಹುಡುಕಿ ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತೋ ಸೊ ಅದನ್ನು ತೊಗೋಬೋದು. ಸೊ ಈ ಥರ PNG ಇರೋದು ಹುಡುಕಿ. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ಸೊ ನಾವು ನೋಡ್ಬೋದು PNG ಇಮೇಜ್ ಇದೆ. ಸೊ ಅದೇ ಥರ ಇನ್ನೊಂದಿದೆ ನನ್ನ ಹತ್ರ. ಸೊ ಇಲ್ಲಿ ಎರೇಸರ್ಗೆ ಹೋದರೆ ಸೊ ಇಲ್ಲೊಂದು ಡಿಫ್ರೆಂಟ್ ಆಗಿರೋದು ಇಮೇಜ್ ಇದೆ. ಸೊ ಎರಡು ಡಿಫ್ರೆಂಟ್ ಇಮೇಜ್ ಇದೆ. ಸೊ ಇದನ್ನು ನೀವು ಕಲರ್ ಆ್ಯಡ್ ಮಾಡ್ಬೋದು. ಸೊ ಅಗೇನ್ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು, ವೈಟ್ ಬೇಕಾ, ಸೊ ಎಲ್ಲೋ ಬೇಕಾ, ಸೊ ನಿಮ್ಗೆ ಯಾವ ಕಾಂಬಿನೇಷನ್ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಬೋದು. ಸೇಮ್ ಅದೇ ಥರ. ಸೊ ಇವಾಗ ಇದನ್ನು ನೀವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅಂದರೆ ಇಲ್ಲಿ ಮೇಲ್ಗಡೆ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಕೆಳಗಡೆ ಇಲ್ಲ ಸೈಡಲ್ಲಿ, ಸೊ ನಿಮ್ಗೆ ಯಾವ ಥರ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಇದನ್ನು ಡಿಲೀಟ್ ಮಾಡೋಣ. ಸೊ ನೀವು ನೋಡ್ಬೋದು ಈ ಥರ ಕೆಳಗಡೆ ಹಿಂಗೆ. ಸೊ ಇವಾಗ ಇದಕ್ಕೆ ಟೆಕ್ಸ್ಚರ್ ಆ್ಯಡ್ ಬರುತ್ತಾ ನೋಡೋಣ. ಜಸ್ಟ್ ಅದೇ ಗೋಲ್ಡ್ ಕಲರ್ನ ಟ್ರೈ ಮಾಡೋಣ. ಸೊ ನೀವು ನೋಡ್ಬೋದು ಇವಾಗ ಗೋಲ್ಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಗೋಲ್ಡ್ ಕಲರ್ ಆಗಿದೆ. ಸೊ ಇದನ್ನು ಕಲರ್ ಚೇಂಜ್ ಮಾಡೋಣ. ಸೊ ಇವಾಗ ನೋಡ್ಬೋದು ಕಂಪ್ಲೀಟ್ ಗೋಲ್ಡ್ ಪ್ಲಸ್ ಇದು ಕಾಂಬಿನೇಷನ್. ಸೊ ನೀವು ಈ ಥರನೂ ಟ್ರೈ ಮಾಡ್ಬೋದು. ಸೊ ನಿಮ್ಗೆ ಇನ್ನೂ ಒಂದು ಇಮೇಜ್ ತೋರಿಸಿದ್ನಲ್ಲ, ಸೊ ಆ ಇಮೇಜ್ನ ಟ್ರೈ ಮಾಡೋಣ. ಇನ್ಫಿನಿಟ್ ಪೇಂಟರ್ ಆ್ಯಪಲ್ಲೇ ದ ಫಸ್ಟ್ ಒನ್ನು. ಸೊ ಇದು ಇನ್ನೊಂದು ನಾವಿಕ ಅಂತ ಇರೋದು. ಸೊ ಇದನ್ನು ಅಷ್ಟೇ ಫಸ್ಟು ಕಲರು ಡೈರೆಕ್ಟ್ ಟೆಕ್ಸ್ಚರ್ಗೆ ಆ್ಯಡ್ ಮಾಡಿಬಿಡೋಣ. ಸೊ ಟೆಕ್ಸ್ಚರ್ಗೆ ಹೋಗ್ಬಿಟ್ಟು ನಿಮ್ಮ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಗೆ ಯಾವ ಟೆಕ್ಸ್ಚರ್ ಬೇಕು ಅದನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ಇದು ಇನ್ನೊಂದು ಇಮೇಜು. ಸೊ ಈ ಥರ ನೀವು ಟೆಕ್ಸ್ಚರ್ಸ್ನ ಆ್ಯಡ್ ಮಾಡ್ಬೋದು. ಸೊ ನಿಮ್ಗೆ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ನೀವು ಮಾಸ್ಕ್ ಯೂಸ್ ಮಾಡ್ತೀರಾ, ಸೊ ನೀವು ಎಲ್ಲಿ ಕ್ರಾಪ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಮೇಲೆ ನೀವು ಇದನ್ನು PNG ಬೇಕಾದರೆ PNG, ಇಲ್ಲಾಂದರೆ ನಿಮಗೆ ಯಾವ ಫಾರ್ಮೆಟಲ್ಲಿ ಬೇಕು, JPG ಬೇಕಾ PNG ಬೇಕಾ ಯಾವುದ್ರಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಎಡಿಟಿಂಗ್ ಮಾಡೋ ವಿಧಾನ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮತ್ತೆ ಈ ಥರ ಡಿಫ್ರೆಂಟ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮಗೆ ನಾನು ಮಾಡಿರೋ ಈ ಡಿಸೈನ್ಸು, ನಾನು ಮಾಡಿರೋ ಈ ಫಾಂಟ್ ಸ್ಟೈಲ್ಸು ನಿಮಗೆ ಏನಕ್ಕಾದರೂ ಕೋಟ್ಸ್ ಬರೆಯೋಕ್ಕಾಗಿರ್ಬೋದು, ಪೋಸ್ಟರ್ ಡಿಸೈನ್ ಆಗಿರ್ಬೋದು, ಶಾರ್ಟ್ ಮೂವೀಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಇದಕ್ಕೇನಾದರೂ ನಿಮ್ಗೆ ಅವಶ್ಯಕತೆ ಇದ್ದರೆ ಸೊ ಖಂಡಿತ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೇಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಸೊ ಅದರಲ್ಲಿ ಜಾಯ್ನ್ ಆಗಿ ನಾನು ಡಿಸೈನ್ ಮಾಡಿರೋದೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು.
ಮತ್ತೆ ಮತ್ತಷ್ಟು ಮಾಹಿತಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.